ಗುಪ್ತ ನವರಾತ್ರಿ, ಅದರಲ್ಲೂ ಐಶ್ವರ್ಯಕ್ಕೆ ಹಣ, ನಿಧಿ, ಬಂಗಾರ, ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬರ್ತಾವಲ್ಲ, ಅವನ್ನು ನೀವು ನೋಡಿ ಎಲ್ಲೆಂದಲ್ಲಿ ಇಡಲ್ಲ ನೀವು. ಅದಕ್ಕೆ ಒಂದು ಸೇಫ್ ಲಾಕರ್, ಸೇಫ್ ಚೆನ್ನಾಗಿಟ್ಟಿರ್ತೀರಲ್ಲ, ಇದನ್ನೆಲ್ಲ ಏನಂತ ಕರೀತಾರೆ ಅಂತಂದ್ರೆ ಐಶ್ವರ್ಯ ಅಂತ ಕರೀತಾರೆ. ಸಕಲೈಶ್ವರ್ಯವನ್ನ ಕೊಡುವವಳು ಯಾವಾತಳೋ ಆಕೆಯನ್ನ ಸ್ಮರಣೆ, ಪೂಜೆ, ಆರಾಧನೆ, ಜಪ, ಅನುಷ್ಠಾನ ಮಾಡುವ ದಿನ. ಸುಂದರಿ ಅನ್ನೋ ಪದ ಸಂಸ್ಕೃತದಲ್ಲಿ ಒಂದು ರೀತಿಯ ನಮ್ಮನ್ನ ಮೈ ಮರೆಸ್ತಕ್ಕಂತಹ ಸುವಾಸನೆ. ಎಷ್ಟು ಅದ್ಭುತ ಅಂತಂದ್ರೆ ಅಷ್ಟು ಅದ್ಭುತ. ಅದು ಭಕ್ತಿ ಒಳಗಡೆ ಮಿಂದಿದ್ರೆ ಮಾತ್ರ ಅರ್ಥ ಆಗುವಂಥದ್ದು. ಚೆನ್ನಾಗಿ ಕಾಣೋದರ ಜೊತೆಗಿರತಕ್ಕಂತಹ ಸಂತೋಷವನ್ನು, ಚೆನ್ನಾಗಿ ಕಾಣೋದರ ಜೊತೆಗಿರತಕ್ಕಂತಹ ಸುಖವನ್ನು, ಚೆನ್ನಾಗಿ ಕಾಣೋದ್ರ ಜೊತೆಗಿರತಕ್ಕಂತಹ ಸುವಾಸನೆಯನ್ನು, ಚೆನ್ನಾಗಿರ್ತಕ್ಕಂಥ ಆಹ್ಲಾದವನ್ನು ಸುಂದರಿ, ಸೌಂದರ್ಯ. ಆರೋಗ್ಯ ಹೊಂದಿಲ್ಲ ಅಂತಂದ್ರೆ 99 ಐಶ್ವರ್ಯಗಳನ್ನು ಪಕ್ಕಕ್ಕಿಡುತ್ತೆ. ತ್ರಿಪುರ ಸುಂದರಿಯನ್ನ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಆ ವಾರಾಹಿ ದೇವಿ ಜೊತೆಗೆ ಆರಾಧನೆಯನ್ನ ಮಾಡುತ್ತೀನಿ ಅಂತಂದ್ರೆ ಯಶ್ಚಿತ್ ಬರೆದಿಟ್ಕೊಳ್ಳಿ, ಸಕಲ ಐಶ್ವರ್ಯ ನಿಮಗೆ ಕೊಡುವಂಥದ್ದು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ವಾರಾಹಿ ನವರಾತ್ರಿಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಒಂದು ಅವಕಾಶ ಆಗಿದೆ ಈ ಒಂದು ವಿಡಿಯೋ ಮುಖಾಂತರ. ಇನ್ನು ಈ ದಿನ ನಾವು ವಿಶೇಷವಾಗಿ ಯಾವ ದೇವಿಯ ಆರಾಧನೆಯನ್ನು, ಯಾವ ರೀತಿ, ಇನ್ನು ನೈವೇದ್ಯಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕಾಗತ್ತೆ, ಈ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನವರಾತ್ರಿ, ಗುಪ್ತ ನವರಾತ್ರಿ, ಅದರಲ್ಲೂ ಐಶ್ವರ್ಯಕ್ಕೆ ಹಣ, ನಿಧಿ, ಬಂಗಾರ, ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬರ್ತಾವಲ್ಲ, ಅವನ್ನು ನೀವು ನೋಡಿ ಎಲ್ಲೆಂದಲ್ಲಿ ಇಡಲ್ಲ ನೀವು. ಅದಕ್ಕೆ ಒಂದು ಸೇಫ್ ಲಾಕರ್, ಸೇಫ್ ಚೆನ್ನಾಗಿಟ್ಟಿರ್ತೀರಲ್ಲ, ಹೌದು. ಇದನ್ನೆಲ್ಲ ಏನಂತ ಕರೀತಾರೆ ಅಂತಂದ್ರೆ ಐಶ್ವರ್ಯ ಅಂತ ಕರೀತಾರೆ. ಅಷ್ಟು ಕೋಟಿಗಳ ಬೆಲೆ ಬಾಳುವ ಅಷ್ಟೆಲ್ಲ ಆಸ್ತಿ ಕಾಣಿಸ್ತಿದ್ರು ಅದರ ಮೂಲ ಎಲ್ಲಿದೆ, ಎಲ್ಲಿ ನೀವು ಬಚ್ಚಿಟ್ಟಿದ್ದೀರಿ, ನಿಮಗೆ ಸಂಬಂಧಪಟ್ಟ ಸೇಫ್ಟಿ ಪ್ಲೇಸಲ್ಲಿ ಇಟ್ಟಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಅದನ್ನೇ ಗುಪ್ತ ಸ್ಥಳ ಅಂತಲೂ ಕೂಡ ಅಂದ್ಕೊಳ್ಳಿ. ಆ ಗುಪ್ತ ನವರಾತ್ರಿ ಎಂದು ಸಕಲೈಶ್ವರ್ಯವನ್ನು ಕೊಡುವವಳು ಯಾವಾತಳೋ ಆಕೆಯನ್ನ ಸ್ಮರಣೆ, ಪೂಜೆ, ಆರಾಧನೆ, ಜಪ, ಅನುಷ್ಠಾನ ಮಾಡುವ ದಿನ. ಈ ಗುಪ್ತ ನವರಾತ್ರಿಯ ತ್ರಿಪುರ ಸುಂದರಿಯ ಪೂಜೆ ಆಗಿರುತ್ತೆ. ತ್ರಿಪುರ ಸುಂದರಿ ಅಮ್ಮನನ್ನು ಸುಂದರಿ ಅದು ಹೀಗೆ ಅಂತೆಲ್ಲ ಹೊಗಳೋ ಹಾಗಿಲ್ಲವಂತೆ. ಸುಂದರಿ ಅನ್ನೋ ಪದ ಸಂಸ್ಕೃತದಲ್ಲಿ ಒಂದು ರೀತಿಯ ನಮ್ಮನ್ನು ಮೈ ಮರೆಸ್ತಕ್ಕಂತಹ ಸುವಾಸನೆ. ಎಷ್ಟು ಅದ್ಭುತ ಅಂತಂದ್ರೆ ಅಷ್ಟು ಅದ್ಭುತ. ಅದು ಭಕ್ತಿ ಒಳಗಡೆ ಮಿಂದಿದ್ರೆ ಮಾತ್ರ ಅರ್ಥ ಆಗುವಂಥದ್ದು. ಬೇರೆ ನೀವು ಯೋಚನೆ ಮಾಡಿದ್ರೆ ಅಲ್ಲವೇ ಅಲ್ಲ. ಅಂತಹ ತ್ರಿಪುರ ಸುಂದರಿ ಅಂತಂದರೆ ತ್ರೈಲೋಕ್ಯವಾಸಿನಿ ಅಂತ ಕೂಡ ಕರೀತಾರೆ. ತ್ರೈಲೋಕ್ಯವಾಸಿನಿ ತ್ರಿಪುರ ಸುಂದರಿ ಅಂತಂದರೆ ಅಂತಹ ತ್ರಿಪುರ ಸುಂದರಿಯ ಆರಾಧನೆ ಮಾಡ್ತಕ್ಕಂಥದ್ದು 3 ಲೋಕಗಳಿಗೂ ಸುಂದರಿ ಅಂತ. ಅಂತಹ 3 ಲೋಕಗಳಿಗೆ ಸುಂದರಿ ಮೀನ್ಸ್ ಚೆನ್ನಾಗಿ ಕಾಣೋದಂತಲ್ಲ, ಚೆನ್ನಾಗಿ ಕಾಣೋದರ ಜೊತೆಗಿರತಕ್ಕಂತಹ ಸಂತೋಷವನ್ನು, ಚೆನ್ನಾಗಿ ಕಾಣೋದರ ಜೊತೆಗಿರತಕ್ಕಂತಹ ಸುಖವನ್ನು, ಚೆನ್ನಾಗಿ ಕಾಣೋದ್ರ ಜೊತೆಗಿರತಕ್ಕಂತಹ ಸುವಾಸನೆಯನ್ನು, ಚೆನ್ನಾಗಿರ್ತಕ್ಕಂಥ ಆಹ್ಲಾದವನ್ನು
ಸುಂದರಿ ಸೌಂದರ್ಯ ಅಂತ ಕರೆದರೆ ತ್ರಿಪುರ ಅಂತ ಬೇರೆ ಕರೆದು. ತ್ರಿಪುರ ಭೂಹು ಭುವಃ ಸುವಹ ಅಂದರೆ ಭೂಭುವರ್ಲೋಕಗಳು ಅಂತ. ಈ ಭೂಲೋಕದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟವನ್ನು ನಾವಿಲ್ಲಿ ಮಾತಾಡುವಂಥದ್ದಾದರೆ 14 ಲೋಕಗಳುಂಟು ನಮಗೆ. ಪ್ರಧಾನವಾಗಿ ನೀವಿಲ್ಲಿ ಏನಿದೆಯೋ ಭೂಲೋಕ ಅಂತ ತೆಗೆದುಕೊಂಡರೆ, ಈ ಭೂಲೋಕದಲ್ಲಿರ್ತಕ್ಕಂತಹದ್ದು ಸೌಂದರ್ಯದ ರಾಶಿ ಏನಿದೆಯೋ ಅದು ಮರ, ಗಿಡ, ಹೊಲ, ಗದ್ದೆ, ಕೆರೆ, ಕುಂಟೆ, ಬಾವಿ, ವನ, ಯಾವುದರಲ್ಲಿ ನೀವು ಹಬ್ಬ ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ಕೆರೆ ಹೇಗಂದ್ರಾಗಿ ಬಿಟ್ಬಿಟ್ಟಿರ್ತಾರೆ, ಅದನ್ನು ನೋಡ್ಲಿಕ್ಕೆ ಒಂಥರ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಕೆರೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕೆರೆಯನ್ನು ಸ್ವಚ್ಛ ಮಾಡಿ ಸುತ್ತು ಓಡಾಟ ಮಾಡಲಿಕ್ಕಿರ್ತಕ್ಕಂತಹದ್ದಿರುತ್ತೆ. ಎಷ್ಟು ಚೆನ್ನಾಗಿ ವಾಕ್ ಟ್ರ್ಯಾಕ್ ಅಂತ ಬಿಟ್ಟಿರ್ತಾರಲ್ಲ, ಈ ಕಡೆ ಆ ಕಡೆ ಗಿಡಗಳು ಹಾಕಿರ್ತಾರೆ, ಲಾನ್ ಹಾಕಿರ್ತಾರೆ, ಮಧ್ಯದಲ್ಲಿ ನೀರಿರುತ್ತೆ, ಎಷ್ಟು ಸೌಂದರ್ಯವಾಗಿ ಕಾಣುತ್ತೆ. ಅದು ಕೂಡ ಸುಂದರಿಯೇ. ಅಮ್ಮ ಅಲ್ಲೂ ಇದ್ದಾಳೆ ಅಂತ. ನೀವು ಮನೆಯಲ್ಲಿ ಲಾನ್ ವನ ಮಾಡ್ಕೊಂಡಿದ್ದೀರಲ್ಲ, ಅದು ಕೂಡ ಸುಂದರಿಯೇ. ಮುಖ ಒಂದೇ ಅಲ್ಲ, ಎಲ್ಲೆಲ್ಲಿ ಸೌಂದರ್ಯವನ್ನು ಕಾಣಬಹುದಂತಂದರೆ ಖುಷಿಯ ಸಂತೋಷವಾಗಿ ನೀವೇನನ್ನು ಸ್ವೀಕಾರ ಮಾಡ್ತೀರೋ ಅದೆಲ್ಲವೂ ಕೂಡ ಸುಂದರವೇ ಆಗಿರ್ತಕ್ಕಂಥದ್ದು. ಅಂತಹ ಸುಂದರಿ, ತ್ರಿಪುರ ಸುಂದರಿ ಏನು ಕೊಡ್ತಾ ಇದ್ದಾಳೆ? ಸಕಲ ಸಂಪದ ಅಭಿವೃದ್ಧ್ಯರ್ಥಂ, ಸಕಲ ಐಶ್ವರ್ಯ ಪ್ರಾಪ್ತ್ಯರ್ಥಂ. ಸಕಲ ಐಶ್ವರ್ಯವನ್ನಂತಂದರೆ ಹಣ ಆಭರಣಗಳ ಮಾತ್ರವಲ್ಲ, ಅತ್ಯಂತ ಪ್ರಧಾನವಾಗಿರುವ ಸಂಪತ್ತು ಅಂತಂದರೆ ಐಶ್ವರ್ಯ ಅಂತಂದರೆ ಆರೋಗ್ಯ. ಆರೋಗ್ಯ ಒಂದಿಲ್ಲ ಅಂತಂದರೆ 99 ಐಶ್ವರ್ಯಗಳನ್ನು ಪಕ್ಕಕ್ಕಿಡು. ತುಂಬ ನಿಮ್ಮ ಮನೆಯಲ್ಲಿ 50 ಕಾರಿದೆ, ಆ ಕಾರಲ್ಲಿ ಕುಳಿತುಕೊಳ್ಳೋ ಕಾಲೇ ಇಲ್ಲ ಅಂದರೆ, ಯಾವನೋ ತಗೊಂಡು ನೀನು ಇಡಬೇಕು ಅಂದರೆ ತೆಗೆದು ಪಕ್ಕಕ್ಕೆ ಹೋಗಿ ಏನಕ್ಕೆ ಬೇಕಾಗ? ಅದು ಐಶ್ವರ್ಯ. ನಿನಗೆ ಅಮ್ಮನ ಬಗ್ಗೆ ತುಂಬ ಅದ್ಭುತವಾಗಿ ನಿರರ್ಗಳವಾಗಿ ಹಾಡು ಬರುತ್ತೆ ಅಂತಂದರೆ, ಒಂದು ಸ್ತೋತ್ರ ಹೇಳಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಮಂತ್ರ ಹೇಳಕ್ಕೆ, ಅದು ಸೌಂದರ್ಯ. ನೀನು ಮೂಗನಾಗಿದ್ದರೆ ಏನು ಹಾಡಾಡ್ತೀಯ? ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾತ ಮಹಾಮೊಂದೆ ಪರಮಾನಂದ ಮಾಧವ. ಇದು ಸೌಂದರ್ಯ. ಅದಕ್ಕೆ ಆರೋಗ್ಯ ಇದೆಯಲ್ಲ, ಸಕಲ ಐಶ್ವರ್ಯಗಳಲ್ಲಿ ಪ್ರಧಾನವಾಗಿರತಕ್ಕಂಥ ಐಶ್ವರ್ಯ ನಮಗೆ ಆರೋಗ್ಯ. ಅಲ್ಲಿಂದ ಹಿಡಿದು ನೀವು ಏನೆಲ್ಲ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂತಹ ಬಳಕೆಯ ವಸ್ತುಗಳಿಂದ ಹಿಡಿದು ಪ್ರಧಾನವಾಗಿ ನೀವು ಕರೆಯಲ್ಪಡುವ ಆ ಹಣ, ಆಭರಣ, ಅಧಿಕಾರ ಅವೆಲ್ಲವೂ ಕೂಡ ಅದೃಷ್ಟವಶಾತ್ ಕೊಡುವವಳು ಈ ತ್ರಿಪುರ ಸುಂದರಿಯೇ. ಅಂತ ಅಮ್ಮನಿಗೆ ನೀವೇನಾದರೂ ಮಾಡ್ತೀನಿ ಅಂತಂದರೆ, ಈ ರವೆಯಿಂದ ಮಾಡ್ತಾರಲ್ಲ ರವೆ ಪಾಯಸ, ಅದರಲ್ಲೂ ಕೂಡ ಆ ರವೆ ಪಾಯಸ ಮಾಡಬೇಕಾದ್ರೆ ಕುಂಕುಮ ಕೇಸರಿಯನ್ನು ಹಾಕುವ ಅಂತ ಹೇಳ್ತಾನೆ. ಈ ಗರ್ಭಿಣಿಯರು ಇದ್ದಾಗ ತಗೊಳ್ತಾರಲ್ಲ ಆ ಹೂವು ಅದರ ಒಳಗಡೆ ಹಾಕಿ ನೈವೇದ್ಯ ಮಾಡಿದ್ರೆ ಆನಂದವಂತೆ. ಆಕೆಗೆ ಬಹಳ ಅದ್ಭುತವಾದಂಥದ್ದು, ಬಹಳ ಖುಷಿ ಪಡ್ತಾಳಂತ. ಒಟ್ಟಾರೆ ರವೆಯಿಂದ ಮಾಡಿರ್ತಕ್ಕಂತಹ ಭಕ್ಷ್ಯವನ್ನು, ಪರಮಾನ್ನವನ್ನು ಆ ಕುಂಕುಮ ಕೇಸರಿ ಜೊತೆಗೆ ಹಾಕಿ ನಿವೇದನೆ ಮಾಡಿದ್ರೆ ಗುಪ್ತ ನವರಾತ್ರಿಯಲ್ಲಿ ಗುಪ್ತಧನವನ್ನು ಕೊಟ್ಟಾಳು ಅಂತ. ಗೊತ್ತಿಲ್ವಲ್ಲ ನಮಗೆ ಯಾರ ಹಣೆ ಬರದಲ್ಲಿ ಏನಿರುತ್ತೋ ಅಂತ. ಆ ಹಣೆ ಬರಹ ಬಹುಶಃ ನೀವು ಈ ಕುಂಕುಮ ಕೇಸರಿ ಹಾಕಿ ಆ ಅಮ್ಮನಿಗೆ ನೈವೇದ್ಯ ಮಾಡೋದಕ್ಕೂ, ನಿಮಗೆ ಯಾರೋ ಎಂದೋ ನಿಮ್ಮ ತಾತ ಮುತ್ತಜ್ಜಿ ಹೇಳಿದ್ರು ನಮ್ಮ ಹೊಲದಲ್ಲಿ ನಿಧಿ ಇದೆ, ಮನೇಲಿ ನಿಧಿ ಇದೆ ಅಂತ. ಬಹುಶಃ ಆಕೆ ಹೇಳ್ಕೊಂಡು ಬಂದಿರ್ತಾಳೆ. ನಿಮಗೆ ಬಹುಶಃ ಪಾಪ ಇನ್ನೂ ಕೂಡ ಹಾಗೆ ಇತ್ತು, ಪಾಪದ ರಾಶಿ ಕರಗಿರಲಿಲ್ಲ, ಈ ಪೂಜೆಯಿಂದ ಕರಗಿತ್ತು ಅಂತಂದರೆ ಯಾರೋ ನಿಮಗೆ ಬಂದು ಒಂದು ಮೆಸೇಜ್ ಕೊಡೋ ಮುಖಾಂತರ ಬಹುಶಃ ನಿಮಗೆ ಸಿಗಬಹುದು. ನಾನು ಹೇಳ್ತಿರೋದು ಸಿಗಬಹುದು, ಇದೊಂದೇ ಅಂತಲ್ಲ. ಬೇರೆ ಮಕ್ಕಳಿಗೆ ಮದುವೆಗೆ ಅಥವಾ ಅತ್ಯಂತ ನೀವು ಹುಡುಕೋದು ಸಿಗಲ್ಲ, ಯಾರೋ ಒಬ್ಬ ಮೀಡಿಯೇಟರ್ ಕಡೆಯಿಂದ ಒಂದು ವರ ಸಿಕ್ಕಿದ್ರೆ ಅದು ಕೂಡ ಅಂತಹ ಮಿರಾಕಲ್ಲೇ. ಕೆಲಸ ಸಿಕ್ತು ಶೀಘ್ರವಾಗಿ, ಅದು ಕೂಡ ಒಂದು ಮಿರಾಕಲ್ ಸೌಂದರ್ಯವೇ. ಅಂತಹದ್ದನ್ನು, ಸಂಪತ್ತನ್ನು ಕೊಡತಕ್ಕಂತಹ ತ್ರಿಪುರ ಸುಂದರಿಯನ್ನು ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಆ ವಾರಾಹಿ ದೇವಿ ಜೊತೆಗೆ ಆರಾಧನೆಯನ್ನು ಮಾಡತೀನಿ ಅಂತಂದರೆ ಯಕಶ್ಚಿತ್ ಬರೆದಿಟ್ಕೊಳ್ಳಿ. ಸಕಲ ಐಶ್ವರ್ಯ ನಿಮಗೆ ಕೊಡುವಂಥದ್ದು, ಸಕಲ ಸಂಪದ ಅಭಿವೃದ್ಧ್ಯರ್ಥಂ ಇದನ್ನು ಮಾಡಿಕೊಡತಕ್ಕಂತಹ ಸುದಿನ ಪರ್ವಕಾಲ. ಅತ್ಯಂತ ಸ್ವಲ್ಪ ಸಾಧ್ಯವಾದಷ್ಟು ಈ 9 ದಿನಗಳು ನೀವು ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು, ಒಂದು ಸ್ವಲ್ಪ ಆಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಜಾಗ್ರತೆಯಿಂದ ವಹಿಸುವಂಥದ್ದು, ಪ್ರಾತಃ ಕಾಲಕ್ಕೂ ಕೂಡ ಆರಾಧನೆ ಮಾಡುವಂಥದ್ದು, ಸಂಜೆ ಸ್ವಲ್ಪ ಹೆಚ್ಚಿಗೆ ನೀವು ಮಾಡ್ತೀನಿ ಅಂತಂದರೆ ಈ ಗುಪ್ತ ನವರಾತ್ರಿಯ ಫಲ ನಿಮಗೆ ಕೊಟ್ಟಿತು, ಪ್ರೀತಿಯ ಬಂಧುಗಳೇ. ಐಶ್ವರ್ಯ ಪದದ ನಿಜವಾದ ಒಂದು ಅರ್ಥ ಏನು ಅಂತ ಇವಾಗ ಇದರಿಂದ ತಿಳ್ಕೊಂಡ್ವಿ ಗುರುಗಳು. ಯಾಕಂದರೆ ನೀವು ಕೊಟ್ಟಂಥ ಉದಾಹರಣೆ ಅಷ್ಟು ಅದ್ಭುತವಾಗಿತ್ತು.
ಸೊ ಅಷ್ಟು ಅದ್ಭುತವಾಗಿರುವಂತ ಕಾರ್ಗಳಿರುತ್ತೆ, ಕಾಲಿಲ್ಲ ಅಂತಂದ್ರೆ ಏನ್ ಏನ್ ಪ್ರಯೋಜನ. ಪ್ರಯೋಜನ? ಸೊ ಅದೊಂದು ತಿಳ್ಕೊಂಡ್ರೆ ಸಾಕು ಅಂತಾನೆ ಅನ್ಬೋದು. ಇನ್ನು ತ್ರಿಪುರ ಒಂದು ತಗೊಂಡ್ರೆ ನಿಮ್ಮ 100 ಎಕ್ಸಾಂಪಲ್ ಮುಗೀತು. ಇನ್ನು ಬೇರೆ ನಾವೇನು ಅದನ್ನ ಅಂದ್ರೆ ನಮಗೆ ಬೇಕಾಗಿದ್ದು ಅದು ನಮಗೆ ನೀಡ್ಸ್ ಏನೇನೋ ಕೇಳ್ತೀವಲ್ಲ ಅದಲ್ಲ. ಅರೆ ಇದಿದೆಯಾ, ಇದ್ರಲ್ಲಿ ಖುಷಿ ಪಡು ನೀನು, ಇನ್ನೊಂದು ಕೊಡ್ತಾಳೆ, ಆ ಕೊಡಬೇಕಾದ ವೇಟ್ ಅಂಡ್ ಸಿ, ನಿಂದೇನು ಯಾವುದೋ ಕರ್ಮದ ಬ್ಯಾಲೆನ್ಸ್ ಇದೆ ಅದು ಮುಗಿದ್ಕೊಳ್ಳಾಕ ದಯ ಪಾಲಿಸ್ತಾಳೆ. ಎಷ್ಟೋ ಜನಕ್ಕೆ ಅದಿಲ್ವಲ್ಲ, ನಿನಗೆ ಯಾವುದಿಲ್ವೋ ಅದನ್ನ ನೀನು ಕೊರತೆಯಾಗಿ ಕಾಣ್ತಾ ಇದೆಯಾ, ಇದ್ದದ್ರಲ್ಲಿ ಖುಷಿ ಕಾಣ್ತಾ ಇಲ್ವಲ್ಲ ನೀನು, ಆ ಖುಷಿಯನ್ನ ಕಾಣು. ಅಂತಹ ಮತ್ತೊಂದು ಖುಷಿಯನ್ನು ಕೊಡಬೇಕು ಅಂತಂದ್ರೆ ಈ ತ್ರಿಪುರ ಸುಂದರಿಯನ್ನ ಆರಾಧನೆ ಈ ಸಂದರ್ಭದಲ್ಲಿ ಮಾಡುವಂಥದ್ದು ಹೆಚ್ಚಿನ ಫಲವನ್ನು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಅದ್ಭುತವಾಗಿರುವಂತಹ ಮಾಹಿತಿ ಒಂದು ತ್ರಿಪುರ ಸುಂದರಿ ದೇವಿಯ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ದಿನ ಸಂಜೆ ನೀವು ರವೆಯಿಂದ ಯಾವ ರೀತಿ ನೈವೇದ್ಯವನ್ನ ತ್ರಿಪುರ ಸುಂದರಿ ದೇವಿಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಬಹಳ ಅದ್ಭುತವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.